ನಮ್ಮ ಕಾಲೇಜಲ್ಲಿ ಇವತ್ತು ಫ್ರೆಶರ್ಸ್ ಡೇ ಇತ್ತು. ಫ್ರೆಶರ್ಸ್ ಡೇಲಿ ನಮ್ಮ ಬಾಯ್ಸ್ ಅಂತೂ ಯಾವ ಥರ ಎಂಜಾಯ್ ಮಾಡಿದ್ರು ಅಂತ ಅಂದರೆ, ನಮ್ಮ ಕಾಲೇಜಲ್ಲಿ ಇವತ್ತು ಫ್ರೆಶರ್ಸ್ ಡೇ ಇತ್ತು ಅಂದ್ಬಿಟ್ಟು ನಾನು ನಮ್ಮ ನಕುಲನು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಗಾಡಿನ ತಗೊಂಡು ಕಾಲೇಜ್ ಹತ್ರ ಬಂದು ಪಾರ್ಕ್ನ ಎಲ್ಲ ಮಾಡ್ಬಿಟ್ಟು 10 ನಿಮಿಷ ಕುತ್ಕೊಂಡು ಮಾತಾಡ್ಕೊಂಡು ಫಂಕ್ಷನ್ ಹಾಲ್ ಹತ್ರ ಬಂದ್ವಿ. ಫಂಕ್ಷನ್ ಹಾಲ್ ಹತ್ರ ಬತ್ತೈದಂಗೆನೆ ಎಲ್ಲ ನಿಮ್ದೇ ಕೂತೋರೆ ಅಂದ್ಬಿಟ್ಟು ಅಚ್ಚೇವು ಕನ್ನಡದ ಸಾಂಗ್ ಹಾಕ್ಬಿಟ್ಟು ಎಲ್ಲರನ್ನ ಎದೊಳಿಸ್ಬಿಡೋದ. ಎಲ್ಲರೂ ಫಂಕ್ಷನ್ ನೋಡ್ತಾ ಇದ್ರೆ ನಾನು ನಮ್ಮ ಹುಡುಗರು ಮಾತ್ರ ನಮ್ಮೂರ ಐಕ್ಳು ಮ್ಯಾಚ್ನ ನೋಡ್ತಾ ಇದೀವಿ. ಹಂಗೆ ನೋಡ್ತಾ ಕೂತಿರ್ಬೇಕಾರೆ ಫಸ್ಟ್ ನಮ್ ಸರ್ಕಲ್ ಸಾಂಗ್ ನ ಹೇಳಿಸ್ಬಿಟ್ಟು ಪ್ರೋಗ್ರಾಮ್ ನ ಶುರು ಮಾಡಿದ್ರು. ಹಂಗೆ ಆ ಸಾಂಗ್ ನ ಕೇಳ್ತಾ ಕೂತಿರ್ಬೇಕಾರೆ ಮಧ್ಯಾಹ್ನನೇ ಆಗೋಯ್ತು. ಅದಕ್ಕೆ ಎಲ್ಲರನ್ನು ಊಟ ಮಾಡಿ ಅಂತ ಕಳ್ಸೋರು. ಊಟನೆಲ್ಲ ಮಾಡ್ಕೊಂಡ್ ಬಂದ್ರೆ ನಮ್ಮ ಮೈಕ್ಳು ಈ ತರ ಎಲ್ಲ ಆಡ್ತವ್ರೆ. 1992ರಲ್ಲಿ ಕ್ರೀಡಾ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಈ ವ್ಯಕ್ತಿ ತರತರಾಂತರದಿಂದ ನಮ್ಮ ಇಂಡಿಯಾಗೆ ಹಲವಾರು ಗೋಲ್ಡನ್ ಮೆಡಲ್ ತಂದು ಅವರೇ ಕರ್ಗಿಸ್ಕೊಂಡು ಉಗ್ರ ಮಾಡ್ಕೊಂಡವ್ರೆ. ಗೊತ್ತಿಲ್ಲ ಇನ್ನೂ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಹಂಗೆ ನಮ್ಮ ಬಾಯ್ಸ್ ಎಲ್ಲ ಸ್ಟೆಪ್ ಹಾಕಿರೋದ್ ನಾನು ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನಮ್ಮ ಮನಿನೂ ಕೊನೆಗರು ಹಚ್ಕೆದ್ಬಿಟ್ಟು ಅವನು ಒಂದೆರಡು ಸ್ಟೆಪ್ನ ಹಾಕ್ಬಿಟ್ಟ. ಅದಾದ್ಮೇಲೆ ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಮಾಡಿದ್ರು. ಬೆಂಕಿನ ತಾನು ಕರ್ತಾರಪ್ಪ. ಇನ್ನೂ ಏನೇನು ನೋಡ್ಬೇಕು ಕಾಣ ಅಷ್ಟೇ.